ಭಾರತೀಯ ಶಿಲ್ಪಕಲೆ ಯಾವಾಗಲೂ ಕೂಡ ತನ್ನ ವಿಶೇಷ ಸ್ಥಾನಮಾನವನ್ನು ವಿಶ್ವದ ಪರಂಪರೆಯಲ್ಲಿ ಮುಂಚೂಣಿಯಲ್ಲಿಟ್ಟಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನಲ್ಲಿರುವ ವಿಜಯನಗರ ಕಾಲದ ದೇಗುಲ ಖಗೋಳ ಕೌತುಕವನ್ನು ತನ್ನೊಳಗೆ ಹರವಿಕೊಂಡಿದೆ. ಈ ದೇವಾಲಯದ ವಿಶಿಷ್ಟ ಅಂಶವೆಂದರೆ ಬೆಳಿಗ್ಗೆ ಹಾಗೂ ಸಾಯಂಕಾಲದ ದೇವಾಲಯದ ಮುಂಭಾಗದಲ್ಲಿರುವ ನಂದಿಯ ಮೇಲೆ ಬೀಳುವ ಸೂರ್ಯ ಕಿರಣಗಳು ನೇರವಾಗಿ ಗರ್ಭಗೃಹದಲ್ಲಿರುವ ಶಿವಲಿಂಗದ ಮೇಲೆ ಬೀಳುತ್ತವೆ. ಇದು ದೇವಾಲಯದ ನಿರ್ಮಾಣವಾದಾಗಲೇ ಗಣಿತ, ಖಗೋಳ ಮತ್ತು ವಾಸ್ತುಶಾಸ್ತ್ರದ ಆಧಾರದಲ್ಲಿ ವಿನ್ಯಾಸಗೊಳಿಸಲ್ಪಟ್ಟಿರುವುದನ್ನು ಸ್ಪಷ್ಟಪಡಿಸುತ್ತದೆ. ಅಷ್ಟೇ ಅಲ್ಲದೆ ಎತ್ತೊಂದು ಪ್ರತಿದಿನವೂ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣೆ ಹಾಕುತ್ತಿದೆ. ಇದು ದೇವರ ಅದ್ಭುತ ಶಕ್ತಿ ಎಂದು ಭಕ್ತರು ಭಾವಿಸುತ್ತಾರೆ. ಹಾಗೆ ಆ ಎತ್ತನ್ನ ಕೂಡ ನಂದಿಯ ಅಂಶವೆಂದೇ ಭಾವಿಸುತ್ತಾ ಪೂಜೆ ಮಾಡುತ್ತಿದ್ದಾರೆ. ಇತಿಹಾಸದ ಪ್ರಕಾರ ಹಿಂದಿನ ದಿನಗಳಲ್ಲಿ ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರಪ್ರದೇಶಗಳಲ್ಲಿ ಮಳೆ ಅಥವಾ ಬೆಳೆ ಸಮಸ್ಯೆ ಉಂಟಾದಾಗ ಅಲ್ಲಿನ ರಾಜರು ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ಬಂದು ಲಿಂಗದ ಮೇಲೆ ಬೀಳುವ ಸೂರ್ಯಕಿರಣವನ್ನು ನೋಡಿ ನಂತರ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು. ಇದರ ನಂತರ ಅವರು ದಕ್ಷಿಣ ದ್ವಾರದಿಂದ ಹೊರಬಂದು ತಮ್ಮ ರಾಜ್ಯಕ್ಕೆ ಮರಳುತ್ತಿದ್ದರು ಮತ್ತು ಕೆಲವೇ ದಿನಗಳಲ್ಲಿ ಅವರು ಅಂದುಕೊಂಡ ಕಾರ್ಯಗಳು ನೆರವೇರುತ್ತಿದ್ದವು ಎಂಬ ಕಥೆಗಳು ಪ್ರಸಿದ್ಧವಾಗಿದೆ. ಇಂದಿಗೂ ಈ ದೇವಸ್ಥಾನದಲ್ಲಿ ಅನೇಕ ಭಕ್ತರು ಈ ಚಮತ್ಕಾರವನ್ನು ನೋಡುವುದಕ್ಕಾಗಿ ಹಾಗೂ ಶಿವನ ದರ್ಶನ ಪಡೆಯುವುದಕ್ಕಾಗಿ ಭೇಟಿ ನೀಡುತ್ತಾರೆ. ಪ್ರಕೃತಿ, ವಿಜ್ಞಾನ ಮತ್ತು ನಂಬಿಕೆಗಳ ಸಂಯೋಜನೆಯಾದ ತ್ರಯಂಬಕೇಶ್ವರ ದೇವಾಲಯವು ಚಾಮರಾಜನಗರ ಜಿಲ್ಲೆಯ ಆಧ್ಯಾತ್ಮಿಕ ಹೆಮ್ಮೆ ಎಂದು ಹೇಳಬಹುದು. ಮೇಡಮ್, ಇಲ್ಲಿ ನಂದಿಯಿಂದ ಪ್ರತಿನಿತ್ಯನೂ ಸೂರ್ಯನ ಬೆಳಕು ತ್ರಯಂಬಕೇಶ್ವರ ಬೀಳ್ತಾ ಇದೆ. ಇದೇನಪ್ಪ ಅಂದರೆ 2009ರಿಂದ ಕಾಲಗರ್ಭದಲ್ಲಿ ಮರೆಯಾಗಿದ್ದಂಥ ದೇವಸ್ಥಾನ ತ್ರಯಂಬಕೇಶ್ವರಗೆ ಅವತ್ತಿನ ದಿನ ತಹಸೀಲ್ದಾರು ಮತ್ತು ವಿಲೇಜ್ ಏಜೆಂಟ್ ಇವರೆಲ್ಲ ಇದನ್ನ ಕ್ಲೀನ್ ಮಾಡಿಸಿ ಅವತ್ತು ಪೂಜೆ ಮಾಡಾಗ ಅವತ್ತಿನ ಈಚೆಗೆ ನಾವು 2009ರಿಂದ ಸೂರ್ಯನ ಬೆಳಕು ಇಲ್ಲಿ ಬೀಳ್ತಾ ಇದೆ ಅಂತ ಇವಾಗ ಗೋಚರಿಸ್ತದೆ ನೋಡಿ. ಒಂದು ದಿನಕ್ಕೆ 3 ಬಣ್ಣ, ಬೆಳಿಗ್ಗೆ ಒಂಥರ, ಮಧ್ಯಾಹ್ನ ಒಂಥರ, ಸಂಜೆ ಒಂಥರ ನಂದಿಯಿಂದ ಬೀಳೋಂಥ ಬೆಳಕು ಶಿವಲಿಂಗದ ಮೇಲೆ ಬೀಳ್ತಾ ಇದೆ, ತ್ರಯಂಬಕೇಶ್ವರ ಮೇಲೆ. ಮತ್ತೆ ಪ್ರತಿದಿನವೂ ಇಲ್ಲಿಗೆ ಒಂದು ನಂದಿ ಜೀವಂತ ಗೂಳಿ ನೋಡಿ ನಮ್ಮ ವಿಲೇಜ್ ಏಜೆಂಟ್ ಅವರು, ಗ್ರಾಮಸ್ಥರು ಮತ್ತು ಒಬ್ಬ ಗ್ರಾಮ ಸೇವಕರು ಒಂದು ಹರಕೆ ಪ್ರಾರ್ಥನೆಯಿಂದ ಒಂದು ಈ ದೇವಸ್ಥಾನಕ್ಕೆ ಒಂದು ಜೀವಂತ ಗೂಳಿ ಬಿಡಬೇಕು ಅಂತ ಹರಕೆ ಮಾಡ್ಕೊಂಡಿದ್ರಂತೆ. ಮತ್ತು ಆ ಹರಕೆ ಮಾಡ್ಕೊಂಡು ಇಲ್ಲಿಗೆ ತಂದುಬಿಟ್ರು. ನಮಗೆ ಕೆಲವು ಈಗ ಒಂದು 5-6 ವರ್ಷ ಆಗಿದೆ ನಂದಿಗೆ. ಇವು ಪ್ರತಿದಿನವೂ ದೇವಸ್ಥಾನನ ಗರ್ಭಗುಡಿಗೂ ಬರ್ತಾಯಿತ್ತು ಚಿಕ್ಕದಾಗಬೇಕಾದ್ರೆ, ಈಗ ದೊಡ್ಡದಾಗಿದೆ, ಫುಲ್ ಪ್ರದಕ್ಷಿಣೆ ಮಾಡ್ಕೊಬತ್ತೆ ನೋಡಿ. ಇವಾಗಲೂ ಕಾಣಿಸ್ತಿದೆ ನಂದಿ. ಈಗ ಸಮಯ 12 ಹೋಗಿದೆ, ಆಚೆ ಕಡೆ ಇದೆ. ಆದ್ದರಿಂದ ಪ್ರತಿನಿತ್ಯನೂ ಸೂರ್ಯನ ಬೆಳಕು ಬೀಳ್ತಾ ಇದೆ, ಜೀವಂತ ನಂದಿ ಒಳಗಡೆ ಬರ್ತಾ ಇದೆ. ಈಗ ಬೆಳತಕ್ಕಂಥ ಶಿವನ ಲಿಂಗದ ಮೇಲೆ ಬೆಳತಕ್ಕಂಥ ಬೆಸಲು ನಂದಿಯಿಂದ ಬಿದ್ದು ಅದನ್ನ ಬೆಳಕು ನೋಡಿದವರು ದಕ್ಷಿಣ ಬಾಗಿಲು ತಮ್ಮ ಇಷ್ಟಾರ್ಥಕಲ್ಲೂ ನೆರವೇರುತ್ತೆ ಅನ್ನೋದು ಈ ದೇವಸ್ಥಾನ ಒಂದು ಪರಂಪರೆ ಕತೆ. ನಿಮ್ಮ ನಂಬಿಕೆ, ಪ್ರಾರ್ಥನೆ ಪೂರ್ವದಿಂದ ಬಂದು ಶಿವನ ದರ್ಶನ ಮಾಡಿ ತ್ರಯಂಬಕೇಶ್ವರನ ದಕ್ಷಿಣ ಬಾಗಿಲು ಹೋದರೆ ನಮ್ಮ ಇಷ್ಟಾರ್ಥ ಕಾರ್ಯ ನೆರವೇರುತ್ತೆ ಅನ್ನೋದು ಈ ದೇವಸ್ಥಾನದ ಪದ್ಧತಿ, ಪರಂಪರೆ, ಕಥೆಗಳಿದೆ ನೋಡಿ.